ನೋಡಿ, ಇವತ್ತು ಸಚಿವ ಕೃಷ್ಣ ಬೈರೇಗೌಡ ಅವರ ಮೇಲೆ ಕೇಳಿ ಬಂದಿರುವಂಥ ಒಂದು ಆರೋಪ ಬಿಜೆಪಿಯವರು ಮಾಡ್ತಾ ಇರುವಂಥದ್ದು, ಕೆರೆ ಮತ್ತು ಸ್ಮಶಾನದ ಜಾಗವನ್ನು ಇವರು ಕಬಳಿಸಿದ್ದಾರೆ ಅಂತ ಹೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಈ ಸರ್ಕಾರದ ಅವಧಿಯಲ್ಲಿ ಅನೇಕ ಜನ ನಾಯಕರ ಮೇಲೆ ಹಗರಣದ ಆರೋಪಗಳು ಕೇಳಿ ಬಂದಿತ್ತು. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಆರೋಪ ಅಂತ ಯಾವುದು ಅಂತ ಗಮನಿಸಿದ್ರೆ CM ಸಿದ್ದರಾಮಯ್ಯವರ ಮೇಲೆ ಕೇಳಿ ಬಂದಂಥ ಆರೋಪ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ತನಿಖೆ ನಡೆಸಿದವರು ಇವತ್ತು ಎಷ್ಟೋ ಸೈಟ್ಗಳನ್ನು ಮುಟ್ಟುಗೋಲು ಹಾಕೊಳ್ತಾ ಇದ್ದಾರೆ. ಅದಾದ ಮೇಲೆ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎನ್ನುವ ಆರೋಪ ಸಿದ್ದರಾಮಯ್ಯವರ ಮೇಲೆ ಕೇಳಿ ಬಂತು. 65% ಕಮಿಷನ್ ಲೂಟಿ ಮಾಡ್ತಿದ್ದಾರೆ ಅಂತೇಳಿ ಇವತ್ತು ಕಾಂಟ್ರಾಕ್ಟರ್ಗಳೇ ಗಂಭೀರವಾದಂಥ ಆರೋಪವನ್ನು ಮಾಡಿದರು. DK ಶಿವಕುಮಾರ್ ಅವರ ಮೇಲೆ 2,000 ಕೋಟಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. 2,000 ಕೋಟಿ. ಸತೀಶ್ ಜಾರಕಿಹೊಳಿ ಅವರ ಇಲಾಖೆಯಲ್ಲಿ ಕಮಿಷನ್ ಪಡಿತಾ ಇದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ಮೇಲೂ ಕೂಡ ಕಮಿಷನ್ ಆರೋಪ ಕೇಳಿ ಬಂದಿತ್ತು. ಗೃಹಲಕ್ಷ್ಮಿ ಹಣವನ್ನು ಲೂಟಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಈಗ ಕೇಳಿ ಬರ್ತಾ ಇರುವಂಥ ಆರೋಪ, ಅದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಕೇಳಿ ಬಂದಿರುವಂಥ ಆರೋಪ. ನೆಕ್ಸ್ಟ್, ಪ್ರಿಯಾಂಕ್ ಖರ್ಗೆ ಅವರು ಸಿದ್ಧಾರ್ಥ ಟ್ರಸ್ಟ್ಗೆ CA ಸೈಟನ್ನು ಬೈಪಾಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂತು. ಅಲ್ಲೂ ಕೂಡ ಹಗರಣ ಆಗಿದೆ ಅಂತೇಳಿ BJP ಆರೋಪವನ್ನು ಮಾಡ್ತು. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದಿದ್ದು ಆಯಿತು, ಬೇರೆ ಪಕ್ಕದ ರಾಜ್ಯದ ಚುನಾವಣೆಯಲ್ಲಿ ಇದನ್ನು ಬಳಸ್ಕೊಂಡಿದ್ದಾರೆ ಅಂತೇಳಿ ಆರೋಪಗಳು ಕೂಡ ಕೇಳಿ ಬಂತು. ಇನ್ನು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ KJ ಜಾರ್ಜ್ ಅವ್ರ ಮೇಲೆ ಕೇಳಿ ಬಂದಂಥ ಗಂಭೀರವಾದಂಥ ಆರೋಪ, ದೊಡ್ಡ ಹಗರಣ ಅದು ಅಂತೇಳಿ ಆರೋಪವನ್ನು ಮಾಡಿತು. ಇನ್ನು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ RB ತಿಮ್ಮಾಪುರ ಅವ್ರ ಮೇಲೆ ಕೇಳಿ ಬಂದಂಥ ಆರೋಪ. ಸಂತೋಷ್ ಲಾಡ್ ಅವ್ರ ಮೇಲೆ ಕಾರ್ಮಿಕರ ಕಿಟ್ ವಿತರಣೆ ಮಾಡೋದ್ರಲ್ಲೂ ಕೂಡ ಅದರಲ್ಲೂ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ಸಂತೋಷ್ ಲಾಡ್ ಅವ್ರ ಮೇಲೆ ಕೇಳಿ ಬಂತು. ಇನ್ನು ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ನೆಕ್ಸ್ಟ್, ಚಲುವರಾಯ ಸ್ವಾಮಿ ಅವರು 50% ಕಮಿಷನ್ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿತ್ತು. ಅಪೆಕ್ಸ್ ಬ್ಯಾಂಕ್ ಹಗರಣ KN ರಾಜಣ್ಣ ಅವರ ಮೇಲೆ ಕೇಳಿ ಬಂದಿತ್ತು. ಇದಾದ ನಂತರ ರಹೀಂ ಖಾನ್ ಅವ್ರ ಮೇಲೆ 17,000 ಕೋಟಿ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅವರ ಮೇಲೂ ಕೂಡ ಆರೋಪವನ್ನು ಹೊರಿಸಲಾಗಿತ್ತು. ವಿನಯ್ ಕುಲಕರ್ಣಿ ಅವರ ಮೇಲೆ ಹಣ ದುರ್ಬಳಕೆ ಮಾಡಿಕೊಂಡಂಥ ಆರೋಪ ಕೂಡ ಇತ್ತು. ಇದೇ ರೀತಿಯಾಗಿ ಈಗ ಕೃಷ್ಣ ಬೈರೇಗೌಡ ಅವರ ಸರತಿ ಭೂ ಕಬಳಿಕೆಯ ಆರೋಪ ಕೇಳಿ ಬಂದಿರುವಂಥದ್ದು. ಮುಂದಿನ ಸುದ್ದಿ ಅಂತ ಗಮನ ಕೊಡೋಣ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗದ ಫೈಟ್ ಮುಂದಿನ ಹಂತಕ್ಕೆ ಹೋಗಿದೆ, ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂದರೂ ಕೂಡ ತಪ್ಪಾಗೋದು. ಒಂದು ಮಜಲನ್ನು ಪಡ್ಕೊಂಡಿದೆ. ಇವತ್ತು ನೀವು ಗಮನಿಸಿರ್ಬೋದು, DK ಶಿವಕುಮಾರ್ ಅವರು ಫುಲ್ಲು ಆ್ಯಕ್ಟಿವ್ ಆಗಿದ್ದರು, ಲವಲವಿಕೆಯಿಂದ ಇದ್ದರು, ಎಲ್ಲರನ್ನೂ ಕೂಡ ಹೋಗಿ ಮಾತಾಡ್ತಾ ಇದ್ರು. ಆಪ್ತರ ಬಳಿ ಹೋಗಿ ಹೆಗಲ ಮೇಲೆ ಕೈ ಹಾಕಿ ಶೇಕ್ ಹ್ಯಾಂಡ್ ಮಾಡಿ ಖುಷಿಯಾಗಿ ಮಾತಾಡ್ತಾಯಿದ್ರು. ಈಗಿರುವಂಥದ್ದು ಈ ಆ್ಯಕ್ಟಿವ್ನೆಸ್ಗೆ, ಇವರ ಓಡಾಟಕ್ಕೆ ಸಿದ್ದರಾಮಯ್ಯ ಬಣ್ಣ ನೋಡ್ಕೊಂಡು ಸುಮ್ಮನೆ ಕೂತಿದ್ರ? ಇಲ್ಲ, ಒಂದು ಮಾಸ್ಟರ್ ಪ್ಲಾನನ್ನು ಮಾಡ್ತಾ ಇದೆ. ಹೆಜ್ಜೆ ಮೇಲೂ ಕೂಡ ಕಣ್ಣನ್ನು ಇಟ್ಟಿದೆ. ಈ ರಿಪೋರ್ಟ್ ನೋಡಿ. ಪವರ್ ಫೈಟ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದೆಹಲಿಯಿಂದ ಸದನಕ್ಕೆ ಶಿಫ್ಟ್ ಆಗಿದೆ. ನಾನೇ 5 ವರ್ಷ CM ಕಿಚ್ಚು ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿದೆ. DKಶಿ ನಂಬರ್ ಗೇಮ್ ಚದುರಂಗದಾಟ ಆರಂಭಿಸಿದ್ರೆ ಇತ್ತ ಡಿನ್ನರ್ ಪಾಲಿಟಿಕ್ಸ್ಗೆ CM ಬ್ರಹ್ಮಾಸ್ತ್ರವೇ ಹೂಡಿದ್ದಾರೆ. ಪಟ್ಟದಾಟದ ಮಧ್ಯೆ ಶಕ್ತಿ ಪ್ರದರ್ಶನದ ಫೈಟ್. DKಶಿಗೆ ಅಹಿಂದ ಅಸ್ತ್ರ ಹೂಡಿದ CM ಬಣ. ಹಸ್ತಪಾಳಯದ ಪವರ್ ಶೇರಿಂಗ್ ಕದನದ ನಡುವೆ ಮತ್ತೆ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ CM ಸಿದ್ದರಾಮಯ್ಯ ಬಣ ಮುಂದಾಗಿದೆ. ಜನವರಿ ಕೊನೆಯ ವಾರ ಬೆಂಗಳೂರಿನಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಿದ್ದರಾಮಯ್ಯಗೆ ಅಹಿಂದ ರತ್ನ ಪಟ್ಟ. ಒಕ್ಕಲಿಗ ನಾಯಕ DCM DKಶಿಗೆ ಟಕ್ಕರ್ ಕೊಡುವುದರ ಜೊತೆಗೆ ಬೆಂಗಳೂರಿನಲ್ಲಿ ಅಹಿಂದ ಶಕ್ತಿ ಪ್ರದರ್ಶನ ಮಾಡಿ CM ಸಿದ್ದರಾಮಯ್ಯಗೆ ಅಹಿಂದ ರತ್ನ ಘೋಷಣೆಗೆ ಸಿದ್ಧತೆ ನಡೆದಿದೆ.
ಹೈಕಮಾಂಡ್ನಿಂದ ಸಿಗುತ್ತಾ ಗ್ರೀನ್ ಸಿಗ್ನಲ್? ಸಿಎಂ ಸಿದ್ದರಾಮಯ್ಯ ಬಣ ಪ್ಲಾನ್ ಏನೋ ಮಾಡಿಕೊಂಡಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಮ್ಮತಿ ಸಿಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಇಲ್ಲ ಡಿಸಿಎಂ ಡಿಕೆಶಿ ವರಿಷ್ಠರಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕಿಸೋ ಸಾಧ್ಯತೆ ಇದೆ. ಹಾಸನ ಸಮಾವೇಶದಲ್ಲಿ ಆದಂತೆ ಈಗಲೂ ಪಕ್ಷದ ವೇದಿಕೆಯ ಅಸ್ತ್ರ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಳಕೆ ಆಗುತ್ತಾ ಎಂಬ ಕುತೂಹಲವೂ ಹೆಚ್ಚಿದೆ. ಪಕ್ಷ ಹೈಕಮಾಂಡ್ ಎಲ್ಲ ಸೂಚನೆ ಮೀರಿ ಪ್ರತ್ಯೇಕ ಸಮಾವೇಶದಲ್ಲಿ ಸಿಎಂ ಭಾಗವಹಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವತ್ತು ಸಚಿವ ಕೃಷ್ಣ ಬೈರೇಗೌಡ ಅವರ ಮೇಲೆ ಕೇಳಿ ಬಂದಿರುವಂಥ ಒಂದು ಆರೋಪ ಬಿಜೆಪಿಯವರು ಮಾಡ್ತಾ ಇರುವಂಥದ್ದು, ಕೆರೆ ಮತ್ತು ಸ್ಮಶಾನದ ಜಾಗವನ್ನ ಇವರು ಕಬಳಿಸಿದ್ದಾರೆ ಅಂತ ಹೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಈ ಸರ್ಕಾರದ ಅವಧಿಯಲ್ಲಿ ಅನೇಕ ಜನ ನಾಯಕರ ಮೇಲೆ ಹಗರಣದ ಆರೋಪಗಳು ಕೇಳಿ ಬಂದಿತ್ತು. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಆರೋಪ ಅಂತ ಯಾವುದು ಅಂತ ಗಮನಿಸಿದ್ರೆ ಸಿಎಂ ಸಿದ್ದರಾಮಯ್ಯವರ ಮೇಲೆ ಕೇಳಿ ಬಂದಂಥ ಆರೋಪ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ತನಿಖೆ ನಡೆಸಿದವರು ಇವತ್ತು ಎಷ್ಟೋ ಸೈಟ್ಗಳನ್ನು ಮುಟ್ಟುಗೋಲು ಹಾಕೊಳ್ತಾ ಇದ್ದಾರೆ. ಅದಾದ ಮೇಲೆ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎನ್ನುವ ಆರೋಪ ಸಿದ್ದರಾಮಯ್ಯವರ ಮೇಲೆ ಕೇಳಿ ಬಂತು. 65% ಕಮಿಷನ್ ಲೂಟಿ ಮಾಡ್ತಿದ್ದಾರೆ ಅಂತೇಳಿ ಇವತ್ತು ಕಾಂಟ್ರಾಕ್ಟರ್ಗಳೇ ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಡಿ.ಕೆ. ಶಿವಕುಮಾರ್ ಅವರ ಮೇಲೆ 2,000 ಕೋಟಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. 2,000 ಕೋಟಿ. ಸತೀಶ್ ಜಾರಕಿಹೊಳಿ ಅವರ ಇಲಾಖೆಯಲ್ಲಿ ಕಮಿಷನ್ ಪಡಿತಾ ಇದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ಮೇಲೂ ಕೂಡ ಕಮಿಷನ್ ಆರೋಪ ಕೇಳಿ ಬಂದಿತ್ತು. ಗೃಹಲಕ್ಷ್ಮಿ ಹಣವನ್ನು ಲೂಟಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಈಗ ಕೇಳಿ ಬರ್ತಾ ಇರುವಂಥ ಆರೋಪ ಅದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಕೇಳಿ ಬಂದಿರುವಂಥ ಆರೋಪ. ನೆಕ್ಸ್ಟ್, ಪ್ರಿಯಾಂಕ್ ಖರ್ಗೆ ಅವರು ಸಿದ್ಧಾರ್ಥ ಟ್ರಸ್ಟ್ಗೆ CA ಸೈಟನ್ನು ಬೈಪಾಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂತು. ಅಲ್ಲೂ ಕೂಡ ಹಗರಣ ಆಗಿದೆ ಅಂತೇಳಿ BJP ಆರೋಪವನ್ನು ಮಾಡ್ತು. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದಿದ್ದು ಆಯಿತು. ಬೇರೆ ಪಕ್ಕದ ರಾಜ್ಯದ ಚುನಾವಣೆಯಲ್ಲಿ ಇದನ್ನು ಬಳಸ್ಕೊಂಡಿದ್ದಾರೆ ಅಂತೇಳಿ ಆರೋಪಗಳು ಕೂಡ ಕೇಳಿ ಬಂತು. ಇನ್ನು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ KJ ಜಾರ್ಜ್ ಅವ್ರ ಮೇಲೆ ಕೇಳಿ ಬಂದಂಥ ಗಂಭೀರವಾದಂಥ ಆರೋಪ, ದೊಡ್ಡ ಹಗರಣ ಅದು ಅಂತೇಳಿ ಆರೋಪವನ್ನು ಮಾಡಿತು. ಇನ್ನು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ RB ತಿಮ್ಮಾಪುರ ಅವ್ರ ಮೇಲೆ ಕೇಳಿ ಬಂದಂಥ ಆರೋಪ. ಸಂತೋಷ್ ಲಾಡ್ ಅವ್ರ ಮೇಲೆ ಕಾರ್ಮಿಕರ ಕಿಟ್ ವಿತರಣೆ ಮಾಡೋದ್ರಲ್ಲೂ ಕೂಡ ಅದರಲ್ಲೂ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ಸಂತೋಷ್ ಲಾಡ್ ಅವ್ರ ಮೇಲೆ ಕೇಳಿ ಬಂತು. ಇನ್ನು ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ನೆಕ್ಸ್ಟ್, ಚಲುವರಾಯ ಅವರು 50% ಕಮಿಷನ್ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿತ್ತು. ಅಪೆಕ್ಸ್ ಬ್ಯಾಂಕ್ ಹಗರಣ KN ರಾಜಣ್ಣ ಅವರ ಮೇಲೆ ಕೇಳಿ ಬಂದಿತ್ತು. ಇದಾದ ನಂತರ ರಹೀಂ ಖಾನ್ ಅವರ ಮೇಲೆ 17,000 ಕೋಟಿ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅವರ ಮೇಲೂ ಕೂಡ ಆರೋಪವನ್ನು ಹೊರಿಸಲಾಗಿತ್ತು. ವಿನಯ್ ಕುಲಕರ್ಣಿ